ಅಸ್ಥಿಮಜ್ಜೆ ರೋಗದಿಂದ ಬಳಲುತ್ತಿರುವ ಪುಟ್ಟ ಕಂದನ ಚಿಕಿತ್ಸೆಗೆ ದಾಂಡೇಲಿ ನಗರದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ 1,84,250 ರೂಪಾಯಿ ಆರ್ಥಿಕ ನೆರವು. ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಸೋಮನಗೌಡ ಅವರ 2 ವರ್ಷದ ಗಂಡು ಮಗು ಅಸ್ಥಿಮಜ್ಜೆ ರೋಗದಿಂದ ಬಳಲುತ್ತಿದ್ದು, ಮಗುವಿನ ಚಿಕಿತ್ಸೆಗೆ 30 ಲಕ್ಷ ರೂಪಾಯಿ ಖರ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ದಾಂಡೇಲಿ ತಾಲೂಕು ಘಟಕವು ಅಧ್ಯಕ್ಷ ಸುರೇಶ್ ನಾಯಕ್ ಅವರ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ದಾನಿಗಳಿಂದ ಸಂಗ್ರಹಿಸಲಾಗಿರುವ 1,84,250 ರೂಪಾಯಿ ಹಣವನ್ನು ಇಂದು ಗುರುವಾರ ಸಂಜೆ 5:30 ಗಂಟೆ ಸುಮಾರಿಗೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಗುವಿನ ತಂದೆ ಸೋಮನಗೌಡ ಅವರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಸುರೇಶ್ ನಾಯಕ, ಸಂಘದ ಕಾರ್ಯದರ್ಶಿ ಪ್ರವೀಣ್ ನಾಯಕ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್, ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಅರುಣ್ ಕುಮಾರ್, ಡಾಕ್ಟರ್ ಬಂಟ್, ಸರ್ಕಾರಿ ನೌಕರರ ಸಂಘದ ದಾಂಡೇಲಿ ತಾಲೂಕು ಘಟಕದ ಉಪಾಧ್ಯಕ್ಷರಾದ ಉತ್ಪಲ್ ಶಿರೋಡ್ಕರ್, ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ವಿನಾಯಕ್ ಪವಾರ್, ಖಜಾಂಚಿಯಾದ ಗೌಡಪ್ಪ ಬನಾಕದಿನ್ನಿ, ಸಂಘದ ಪ್ರಮುಖರುಗಳಾದ ಅನಿಲ್ ಅಚಾರಟ್ಟಿ, ಬಸವರಾಜ್ ಗಜಕೋಶ್, ಅಗಸ್ಟಿನ್ ಕಾಳೆ, ನವೀನ್ ಅಣ್ಣಿಗೇರಿ, ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಮಮತಾ ಕಾಮತ್, ಫರೀದಾ ಶೇಖ್, ಜುಬೇದ, ಈರಮ್ಮ ನಡುವಿನ ಮನೆ, ರಾಜಶ್ರೀ ಶಾನ್ಬಾಗ್, ಲಕ್ಷ್ಮಿ ಕೋಕಿತ್ಕರ್, ಆಶಾ, ಅಣ್ಣಪ್ಪ, ನಾಗರಾಜ್ ಈರಗೊಂಡ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತಿನ ಈ ಒಂದು ಮಾನವೀಯ ದೃಶ್ಯಕ್ಕೆ ನಮ್ಮನ್ನು ಕಾರಣೀಭೂತರಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮಾನವರನ್ನು ಸಲ್ಲಿಸ್ತೇನೆ. ಯಾಕಂದರೆ ಒಂದು ಮನ ಪಡೆಯುವಂಥ ಒಂದು ಕೆಲಸ ಇದೆ. ನಾವು ಸಾಕಷ್ಟು ನಾವು ದಿನನಿತ್ಯ ನಮ್ಮ ಕೆಲಸಗಳಲ್ಲಿ ನಮ್ಮ ಸಂಬಳದ ಜೊತೆಗೆ ಬೇರೆ ಕೆಲಸ ನಮ್ಮ ದುಡಿಮೆ ಮಾಡ್ತಾ ಇರ್ತೀವಿ. ಆದರೆ ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ಕೆ ನಮ್ಮ ದುಡಿಮೆಯ ಒಂದೇ ಒಂದು ಪ್ರತಿಶತ 1% ಆದರೂ ನಾವು ಈ ರೀತಿ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಉಪಯೋಗಿಸಿದ್ದೆ. ಅದಕ್ಕೊಂದು ಅರ್ಥನೇ ಬೇರೆ ಬರ್ತದೆ. ಅದರಿಂದ ಏನಪ್ಪ ಪುಣ್ಯದ ಕೆಲಸ ಅಂತ ಹೇಳ್ತೀವಿ ನಾವು. ಏನು ಈಗ ನಾವು ಪ್ರಯಾಗರಾಜಕ್ಕೆ ಹೋಗಿ ನಾವು ತ್ರಿವೇಣಿ ಸಂಗಮದಲ್ಲಿ ಇದು ಮಾಡಿದ್ರೆ ಮಾತ್ರ ಪುಣ್ಯದ ಕೆಲಸ ಅಲ್ಲ. ಈ ರೀತಿ ಮಾಡೋದಕ್ಕೂ ನಮಗೆ ಪುಣ್ಯ ಆಗುತ್ತೆ. ಯಾರೇ ಒಬ್ಬರಿಗೆ ನೀಡಿ ಪರ್ಸನ್ಸ್ ಇದ್ದಾಗ ನೀಡಿ ಪರ್ಸನ್ಸ್ಗೆ ನಾವು ಕೈಲಾದ ಸಹಾಯವನ್ನು ನಾವು ಮಾಡಿದಾಗ ಅದರ ಒಂದು ಆನಂದ, ಪರಮಾನಂದ ಅಂತ ಹೇಳ್ತೀವಿ, ಅದು ಹೇಳಕ್ಕೆ ಯಾವುದು ಶಬ್ದಗಳು ಸಾಲದ್ದು. ಆದ್ದರಿಂದ ನಮ್ಮ ಏನು ಸೋಮನಗೌಡರ ಮಗನಿಗೆ ಏನು ಒಂದು ಅಸ್ಥಿಮಜ್ಜೆ ಒಂದು ಸಮಸ್ಯೆ, ಬಹಳಷ್ಟು ಹಣದ ಒಂದು ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಲು ನಮ್ಮ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್ ಮೇಷ್ಟ್ರು ನನಗೆ ಭಾಳಷ್ಟು ಸಲ ಒಂದು 2 ತಿಂಗಳ ಹಿಂದೆ ಭಾಳಷ್ಟು ಒಂದು ಸಲ ಬಂದು ಹೇಳಿದ್ರು ಒಂದು ಮಾತು, ಸರ್ ಹಿಂಗಿದೆ ಅಂದ್ಬಿಟ್ಟು. ಆಯಿತು, ನಮ್ಮ ಇಲಾಖೆಯಿಂದ ನಾನು ಎಷ್ಟಾಗ್ತದೆ ಅಷ್ಟು ನಾನು ಮಾಡ್ತೀನಿ ಅಂತ ಹೇಳಿದೆ. ಅವರ ಒಂದು ಪ್ರಯತ್ನ ಇದೆ. ಇವತ್ತೇ ನೋಡ್ತಾ ಇಲ್ಲ ಅವ್ರಿಗೆ, ನಾನು ಭಾಳಷ್ಟು ವರ್ಷದಿಂದ ನೋಡ್ತಿದ್ದೆ. ನಾವು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನಮ್ಮ ಹತ್ರ ಬಂದವರು ಕೂಡ ನಮಗೆ ಹೇಳ್ತಾರೆ, ಸರ್ ಸಮಸ್ಯೆ ಹಿಂಗಿದೆ ಸರ್, ಏನಾದರೂ ಒಂದು ಹೆಲ್ಪ್ ಮಾಡಿದ್ರೆ ಅಂತ ಹೇಳ್ತಾರೆ. ಅವರ ಒಂದು ಜನಪರ ಕಾಳಜಿ ನೋಡ್ತಾ ಇದ್ದರೆ ಅಂದರೆ ಅವ್ರಿಗಿರ್ತಕ್ಕಂಥ ಕಾಳಜಿ ನಮಗೂ ಇರಬೇಕು. ಒಬ್ಬರಿಗೆ ಅಧ್ಯಕ್ಷರಾದ ಅಂದ್ಬಿಟ್ಟು ಒಬ್ಬರಿಗೆ ಅಲ್ಲ, ನಮಗೂ ಕೂಡ ನಾವು ಎಲ್ಲ ಸದಸ್ಯರು ನಾವು ಕೂಡ ಅಧಿಕಾರಿ ಇರಲಿ, ಯಾರೇ ಇರಲಿ, ಮತ್ತು ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಸದಸ್ಯರು ನಮ್ಮದೇ ಒಬ್ಬ ಸದಸ್ಯರಿಗೆ ಆದಾಗ ನಾವು ಆ ಒಂದು ಕೆಲಸವನ್ನು ಮಾಡೋದು ನಾವು ಕೂಡ ಅವರಷ್ಟು ಹೆಜ್ಜೆ ನಾವು ಇಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಏನಪ್ಪ ಅಂದರೆ ಭಾಳಷ್ಟು ನಮ್ಮ ಮನಸ್ಸಿನಿಂದ ಮಾಡಬೇಕು.